ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ರು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ ತಪ್ಪದೆ ನನ್ನ ಅಕೌಂಟನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಇವತ್ತಿನ ದೈವ ಸಂದೇಶದಲ್ಲಿ ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿ, ನೀವು ಯಾರನ್ನು ಬಿಟ್ಟೇ ಇರೋದಕ್ಕೆ ಆಗಲ್ವೋ ಅಂಥ ವ್ಯಕ್ತಿ, ಕಾರಣಾಂತರಗಳಿಂದ ನಿಮ್ಮಿಂದ ದೂರ ಇರುವಂಥ ವ್ಯಕ್ತಿ, ಇಲ್ಲ ಹತ್ರನೇ ಇದ್ದು ನಿಮ್ಮನ್ನು ಮಾತನಾಡಿಸದೇ ಇರುವಂಥ ಸ್ಥಿತಿಯಲ್ಲಿರುವಂಥ ವ್ಯಕ್ತಿ. ಅದು ನಿಮ್ಮ ತಂದೆ, ತಾಯಿ, ಅಜ್ಜಿ, ಅಣ್ಣ, ತಮ್ಮ, ಅಕ್ಕ, ಬಂಧು ಬಳಗ ಯಾರೇ ಆಗಿರ್ಬೋದು, ಇಲ್ಲ ನೀವು ತುಂಬ ಪ್ರೀತಿ ಮಾಡೋ ವ್ಯಕ್ತಿನೇ ಆಗಿರ್ಬೋದು, ಅದು ಯಾರೇ ಆಗಿರ್ಬೋದು. ಈ ಪ್ರಸಕ್ತವಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೆ ನಿಮಗೆ ಅವರ ಮನಸ್ಸಿನ ಪ್ರಸಕ್ತ ಭಾವನೆ ಏನು ಅನ್ನೋದನ್ನ ಇವತ್ತಿನ ದೈವ ಸಂದೇಶದಲ್ಲಿ ನೋಡಲಿದ್ದೇವೆ. ಹೌದು, ಈ ದೈವ ಸಂದೇಶ ನೋಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ, ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಇನ್ನು ನೀವು ತುಂಬ ಇಷ್ಟಪಡುತ್ತಿರುವ ವ್ಯಕ್ತಿ ನಿಮ್ಮನ್ನು ಈ ಕ್ಷಣದಲ್ಲಿ ನೆನೆಸ್ಕೊಳ್ತಾ ಇದ್ದಾರೋ ಇಲ್ವೋ ಅಂದರೆ ಖಂಡಿತ ಅವರು ಈ ಕ್ಷಣದಲ್ಲಿ ನಿಮ್ಮ ನೆನಪು ಅವರಿಗೆ ತುಂಬ ಆಗ್ತಾ ಇದೆ. ಮತ್ತೆ ಬಂದು ನಿಮ್ಮನ್ನು ಭೇಟಿ ಆಗಬೇಕು ಅನಿಸ್ತಾ ಇದೆ. ಹಾಗೆ ನಿಮ್ಮ ಹಿಂದಿನ ನೆನಪುಗಳೇನಿತ್ತು ಅದನ್ನು ಪ್ರತಿಯೊಂದು ದಿನನೂ ಕೂಡ ಮಲ್ಗೋಕ್ ಮುಂಚೆ ಅವರು ಆ ಒಂದು ನೆನಪಿನ ಬುಟ್ಟಿಯನ್ನು, ಆ ನೆನಪಿನ ಸರಮಾಲೆಯನ್ನು ಮತ್ತೆ ಮತ್ತೆ ನೆನೆಸ್ಕೊಂಡು ಕಣ್ಣಂಚಿನಲ್ಲಿ ನೀರು ತರುವಂತಹ ಪರಿಸ್ಥಿತಿ ಅವರದ್ದಾಗಿದೆ. ಆದರೆ ಏನು ಮಾಡೋದು, ಇಷ್ಟೆಲ್ಲ ಇದ್ದು ನಿಮ್ಮನ್ನು ಬಂದು ಭೇಟಿ ಮಾಡಬೇಕು ಅನ್ನೋ ಮನಸ್ಸಿದ್ರು ಅವರು ಭೇಟಿ ಮಾಡ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ 111 ಅಂತ ಕಮೆಂಟ್ ಮಾಡಿ. ಏನು ಗೊತ್ತಾ, ನಿಮ್ಮ ಹತ್ರ ಬಂದು ಅವರು ಮಾತಾಡಬೇಕು, ಮತ್ತು ನಿಮ್ಮನ್ನು ಸೇರಿಸ್ಬೇಕು, ನಿಮ್ಮ ಜೊತೆಗೆ ಸೇರಬೇಕು ಅನ್ನೋ ಭಾವನೆ ಇದೆ. ಆದರೆ ಅವರಲ್ಲಿರುವಂಥ ಈಗೋ ಇದೆಯಲ್ಲ, ಆ ಈಗೋ ಅವರನ್ನು ತಡೆಗಟ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಈ ಈಗೋ ಅನ್ನೋದ್ರಿಂದಾನೇ ನಿಮ್ಮಿಬ್ಬರ ನಡುವೆ ಈ ರೀತಿ ಕಂದಕ ಉಂಟಾಗಿದೆ. ನೀವು ಸೋತು ಎಷ್ಟೋ ಸಲ ಪ್ರಯತ್ನ ಪಟ್ಟರು, ಅವರ ಈಗೋ ನಿಮ್ಮೊಂದಿಗೆ ಬರೋದಕ್ಕೆ ಅದು ಅಡ್ಡಿ ಮಾಡ್ತಾ ಇದೆ. ಈ ಈಗೋ ಹೋಗೋದಕ್ಕೆ ಅವರು ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಅದು ಈಗೋ ಹೋಗ್ತಾನೆ ಇಲ್ಲ. ಸೊ ಹೀಗಾಗಿ ನಿಮ್ಮ ಬಗ್ಗೆನೇ ಚಿಂತೆ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ನೋಡೋಣ ಈ ಈಗೋ ಎಷ್ಟು ದಿನಕ್ಕೆ ಕರಗುತ್ತೆ ಅಂತ ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಅದಕ್ಕೋಸ್ಕರ ವಿಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ, ನೀವು ನಿಮ್ಮ ವ್ಯಕ್ತಿ ನಿಮ್ಮನ್ನು ಮರ್ತಿದ್ದಾರೆ ಅಂದ್ಕೊಂಡಿದ್ರೆ ಅದನ್ನು ಮರ್ತು ಬಿಡಿ, ಯಾಕಂದರೆ ಅವರು ಮರ್ತಿಲ್ಲ. ಇನ್ನೂ ನಿಮ್ಮ ನೆನಪು ಹಸಿಯಾಗಿ ಅವರ ಮೈಂಡಲ್ಲಿ ಹಾಗೆ ಇದೆ, ನಿಮ್ಮ ನಗು ಇನ್ನೂ ಅವರ ಒಂದು ಕಣ್ಣಂಚಲ್ಲಿ ಹಾಗೆ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.